ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಅಸೋಸಿಯೇಟ್ ಪ್ರೊಫೆಸರ್ ಆಗಿ KLE ಕಾಲೇಜಿನ ಬಸವಪ್ರಭು ಕೋರೆ ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಕಾಲೇಜ್ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇರೋಂಥದ್ದು ಕೊನೆಯ ವಿಡಿಯೋ ಇನ್ ಆಲ್ಕೈಲ್ ಹರೈಲ್ ಹ್ಯಾಲೈಡ್ಸಲ್ಲಿ 9ನೇ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರೋದು. ಯೂಶಲಿ ಸೆಕೆಂಡ್ ಸೆಮ್ ಥರ್ಡ್ ಯೂನಿಟಲ್ಲಿ ನಿಮಗೆ ಇದು ಬರ್ತಾ ಹೋಗುತ್ತೆ. ಸೊ ಥರ್ಡ್ ಯೂನಿಟಲ್ಲಿ ಎರಡು ಟಾಪಿಕ್ ಬರುತ್ತೆ. ಒಂದು ಸ್ಪೆಕ್ಟ್ರೋಸ್ಕೋಪಿ ಬರುತ್ತೆ, UV ವಿಸಿಬಲ್ ಸ್ಪೆಕ್ಟ್ರೋಸ್ಕೋಪಿ ಇದೆ, ಇನ್ನೊಂದು ಆಲ್ಕೈಲ್ ಹರೈಲ್ ಹ್ಯಾಲೈಡ್ಸ್ ಇದೆ. ಸೊ UV ವಿಸಿಬಲ್ ಸ್ಪೆಕ್ಟ್ರೋಸ್ಕೋಪಿ ವಿಡಿಯೋಸು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಆಲ್ಕೈಲ್ ಹರೈಲ್ ಹ್ಯಾಲೈಡ್ಸ್ದು ಇವತ್ತು ನಾನು ಲಾಸ್ಟ್ ವಿಡಿಯೋ 9ನೇ ವಿಡಿಯೋ ಇಲ್ಲಿ ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಇವತ್ತಿನ ವಿಡಿಯೋದಲ್ಲಿ ನ್ಯೂಕ್ಲಿಯೋಫಿಲಿಕ್ ಆರೋಮ್ಯಾಟಿಕ್ ಸಬ್ಸ್ಟಿಟ್ಯೂಷನ್ ಬೆನ್ಸಾಯ್ಮ್ ಮೆಕ್ಯಾನಿಸಮ್ ಬಗ್ಗೆ ಇನ್ ಡೀಟೇಲ್ ಆಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಗೊತ್ತಿದೆ ಆಲ್ರೆಡಿ ಅರೈಲ್ ಹ್ಯಾಲೈಡ್ಸ್ ಏನಾಗಿದೆಯಲ್ಲ, ಅವು ದೇ ಅಂಡರ್ಗೋ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗಬೇಕಾದ್ರೆ ನಿಮಗೊಂದು ಇಂಟರ್ಮೀಡಿಯೇಟ್ ಬರುತ್ತೆ, ಸ್ಪೆಷಲ್ ಇಂಟರ್ಮೀಡಿಯೇಟ್ ವಿಚ್ ಗೋಯಿಂಗ್ ಟು ಕಂಟೈನ್ ಎ ಟ್ರಿಪಲ್ ಬಾಂಡ್ ಆನ್ ದಿ ಬೆನ್ಝೀನ್ ರಿಂಗ್. ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಬೆನ್ಸಾಯ್ಮ್ ಅಂತ ಕರಿತೀವಿ. ಆ ಮೆಕ್ಯಾನಿಸಮ್ ಯೂಸ್ ಮಾಡಿಕೊಂಡು ಹೌ ಡು ಯು ಡೂ ದಿ ರಿಯಾಕ್ಷನ್ ಅದನ್ನು ನಾವೀಗ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. Nucleophilic aromatic substitution is sometimes observed when benzene with a good leaving group is treated with a strong base like KNH2 or NaNH2 in liquid ammonia. ನಿಮಗೆ ಗೊತ್ತಿದೆ ಆಲ್ರೆಡಿ ಕ್ಲೋರೋಬೆನ್ಸಿನ್ ನಾನು ಹೇಳಿದ್ದೀನಿ. ಕ್ಲೋರೋಬೆನ್ಸಿನ್ ಡು ನಾಟ್ ಅಂಡರ್ಗೋ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗಲ್ಲ. ಅದು ಯಾಕೆ ಅಂದರೆ ಬಿಕಾಸ್ ಆಫ್ ದಿ ಡಬಲ್ ಬಾಂಡ್ ಕ್ಯಾರೆಕ್ಟರ್, ಬಿಕಾಸ್ ಆಫ್ ದಿ ರೆಸೊನೆನ್ಸ್, ಬಿಕಾಸ್ ಆಫ್ ದಿ ಲೆಸ್ ಪೊಲಾರಿಟಿ ಬಿಟ್ವೀನ್ CCl ಬಾಂಡ್ ಇರೋದಕ್ಕೋಸ್ಕರ ಅದು ಈಸಿಯಾಗಿ ಕ್ಲೀವ್ ಆಗಲ್ಲ. ಆ ಕ್ಲೋರೋ ಗ್ರೂಪ್ನ ತೆಗೆದು ನಾನು ಬೇರೆ ಇನ್ನೊಂದು ಯಾವುದೋ ಗ್ರೂಪ್ನ ಹಾಕಬೇಕು ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಆವಾಗ ನಾನು ಏನು ಮಾಡಬೇಕಾಗತ್ತೆ, ಡ್ರಾಸ್ಟಿಕ್ ಕಂಡೀಷನ್ಸ್ನ ಯೂಸ್ ಮಾಡಬೇಕಾಗತ್ತೆ. ಸೊ ಸ್ಟ್ರಾಂಗ್ ಬೇಸ್ ಯೂಸ್ ಮಾಡಿಕೊಂಡು ಲೈಕ್ KNH2 ಯೂಸ್ ಮಾಡಬೇಕು, ಇದರ ಅಮೋನಿಯಾ ಅಥವಾ NaNO2 ಇನ್ ಲಿಕ್ವಿಡ್ ಅಮೋನಿಯಾದಲ್ಲಿ ಹಾಕ್ಕೊಂಡು ನಾನು ಮಾಡಬೇಕಾಗತ್ತೆ. ಆವಾಗ ಏನಾಗುತ್ತೆ, ಕ್ಲೋರೋ ಗ್ರೂಪ್ ಏನಾಗುತ್ತೆ NH2 ಆಗಿ ಕ್ಲೋರೋಬೆನ್ಸಿನ್ ಏನಾಗುತ್ತೆ ಅನಿಲಿನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ರಿಯಾಕ್ಷನ್ನು ಅಂಡರ್ಗೋಸ್ ಓನ್ಲಿ ಅಂಡರ್ ಡ್ರಾಸ್ಟಿಕ್ ಕಂಡೀಷನ್. ಅಂಡರ್ ನಾರ್ಮಲ್ ಕಂಡೀಷನ್ ಕ್ಲೋರೋಬೆನ್ಸಿನ್ ಡು ನಾಟ್ ಅಂಡರ್ಗೋ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಬಟ್ ತುಂಬ ಚೆನ್ನಾಗಿ ಒಳ್ಳೆ ಲೀವಿಂಗ್ ಗ್ರೂಪ್ ಇದೆ ಮತ್ತು ಅಟ್ಯಾಕ್ ಮಾಡುವಂಥ ಬೇಸು ತುಂಬ ಸ್ಟ್ರಾಂಗ್ ಆಗಿದೆ ಅಂದಾಗ ಆಗುತ್ತೆ. ಯೂಶಲಿ ಈ ಮೆಕ್ಯಾನಿಸಮ್ ಎಲ್ಲ ಮಾಡಬೇಕಾದ್ರೆ ನಾವು ಯಾವಾಗೂ ಏನು ಮಾಡ್ತೀವಿ ಅಂತಂದರೆ ಫಸ್ಟು ಎಲಿಮಿನೇಷನ್ ಮಾಡಿ ಆಮೇಲೆ ಅಡಿಷನ್ ಮಾಡ್ತೀವಿ. ಫಸ್ಟು ಏನು ಮಾಡ್ತೀವಿ, ಫಸ್ಟು ಎಲಿಮಿನೇಷನ್ ಮಾಡಿ ಆಮೇಲೆ ಅಡಿಷನ್ ಮಾಡ್ತೀವಿ. ಆದರೆ ಇಲ್ಲಿ ಏನಾಗುತ್ತೆ ಅಂದರೆ ಫಸ್ಟು ಎಲಿಮಿನೇಷನ್ ಆಗಿ ಆಮೇಲೆ ಅಡಿಷನ್ ಆಗುತ್ತೆ. ಈ ಮೆಕ್ಯಾನಿಸಮು 3 ಸ್ಟೆಪ್ಪಲ್ಲಿ ಆಗುತ್ತೆ. ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂದರೆ ಪ್ರೋಟಾನ್ ವಿಚ್ ಇಸ್ ಆರ್ಥೋ ಟು ದಿ ಕ್ಲೋರೋಬೆನ್ಸಿನ್. ಕ್ಲೋರೋಬೆನ್ಸಿನ್ ಎಲ್ಲಿ ಕ್ಲೋರೋ ಇದೆಯಲ್ಲ ಅದಕ್ಕೆ ಪಕ್ಕದಲ್ಲಿರುವಂಥ ಹೈಡ್ರೋಜನ್ ಏನಾಗುತ್ತೆ, ಅಬ್ಸ್ಟ್ರಕ್ಷನ್ ಆಗುತ್ತೆ. ಆ ಹೈಡ್ರೋಜನ್ ಏನಾಗುತ್ತೆ, ಕಿತ್ಕೊಳ್ಳುತ್ತೆ. ಹೈಡ್ರೋಜನ್ ಏನು ಮಾಡುತ್ತೆ, ಬೈ ದಿ ಸ್ಟ್ರಾಂಗ್ ಬೇಸ್ ಇದೆ, ಹಂಗಾಗಿ NaNO2ನಲ್ಲಿ NH2 ಏನು ಮಾಡುತ್ತೆ, ಎಳ್ಕೊಳ್ಳುತ್ತೆ ಟು ಫಾರ್ಮ್ ಅಮೋನಿಯಾ. ಸೊ ಅವಾಗ ಏನಾಯಿತು, ನಿಮಗೆ ಒಂದು ಕಾರ್ಬನಿಯಾನ್ ಫಾರ್ಮೇಷನ್ ಆಗುತ್ತೆ. ಆ ಕಾರ್ಬನಿಯಾನ್ ಫಾರ್ಮೇಷನ್ ಏನು ಮಾಡುತ್ತೆ, ದಟ್ ಲೀಡ್ಸ್ ಟು ದಿ ಫಾರ್ಮೇಷನ್ ಕ್ಲೋರಿನ್ ಹೊರಗಡೆ ಬರುತ್ತೆ. ಕ್ಲೋರಿನ್ ಬಂದಾಗ ಏನಾಗುತ್ತೆ, ನಿಮಗೆ ಬೆನ್ಸಾಯಿನ್ ಇಂಟರ್ಮೀಡಿಯೇಟ್ ಬರುತ್ತೆ ವಿಚ್ ಇಸ್ ಹೈಲಿ ಅನ್ಸ್ಟೇಬಲ್ ಇಂಟರ್ಮೀಡಿಯೇಟ್ ವಿತ್ ಅನ್ ಆರೋಮ್ಯಾಟಿಕ್ ರಿಂಗ್. ಒಂದು ಡಬಲ್ ಬಾಂಡ್ ಇರೋ ಕಡೆಗೆ 2 ಪೈ ಬಾಂಡ್ ಬರುತ್ತೆ, 3 ಡಬಲ್ ಬಾಂಡ್ ಬರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಬೆನ್ಸಾಯಿನ್ ಅಂತ ಕರಿತೀವಿ. ಅದು ಏನು ಮಾಡುತ್ತೆ ಅಂದರೆ ಲೀಡ್ ಟು ದಿ ಫಾರ್ಮೇಷನ್ ಆಫ್ ದಿ ಅಮೋನಿಯಾ. ಮತ್ತಿನ್ನೊಂದ್ಸಲ ಬೇಸ್ನ ಆ್ಯಡ್ ಮಾಡಿದಾಗ ನಮಗೆ ಅನಿಲಿನ್ ಬರುತ್ತೆ. ಸೊ ಈ ರೀತಿಯಾಗಿ ನಿಮಗೆ ಬರುತ್ತೆ. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂದರೆ ಅಬ್ಸ್ಟ್ರಕ್ಷನ್ ಆಫ್ ದಿ ಹೈಡ್ರೋಜನ್ ಆಫ್ ದಿ ಆರ್ಥೋ ಟು ಕ್ಲೋರೋ ಗ್ರೂಪ್. ಕ್ಲೋರೋ ಗ್ರೂಪ್ಗೆ ಎಲ್ಲಿದೆಯಲ್ಲ ಆರ್ಥೋ ಪೊಸಿಷನ್ ಇರುವಂಥದ್ದನ್ನು ಹೈಡ್ರೋಜನ್ ಅಬ್ಸ್ಟ್ರಕ್ಷನ್ ಆಗುತ್ತೆ ಬೈ ಎ ಸ್ಟ್ರಾಂಗ್ ಬೇಸ್ ಟು ಫಾರ್ಮ್ ಕಾರ್ಬ್ ಅನಯಾನ್ sp2 ಹೈಬ್ರಿಡೈಸ್ಡ್ ಇದೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂದರೆ ಆ Cl- ಹೊರಗಡೆ ಹೋಗುತ್ತೆ. Cl- ಹೊರಗಡೆ ಹೋದಾಗ ನಿಮಗೆ ಬೆನ್ಸಾಯಿನ್ ಫಾರ್ಮೇಷನ್ ಆಗುತ್ತೆ. ಸೊ ವಿಚ್ ಕ್ಯಾನ್ ಬಿ ಸ್ಟೆಬಿಲೈಸ್ ಬೈ ರೆಸೊನೆನ್ಸ್ ಸ್ಟೆಬಿಲೈಸ್ ಇದೆ. ಸೊ ಹಾಗಾಗಿ ಏನಾಗುತ್ತೆ, ನಿಮಗೆ ಅಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಅಂತ ಟ್ರಿಪಲ್ ಬಾಂಡ್ ಫಾರ್ಮ್ ಬೀಯಿಂಗ್ ಇನ್ ರೆಸೊನೆನ್ಸ್ ವಿತ್ 2 ಚಾರ್ಜರ್ ಫಾರ್ಮ್ಸ್. ಇಲ್ಲಿ ಬರೆದಿರಂಗೆ 2 ಚಾರ್ಜರ್ ಫಾರ್ಮಲ್ಲಿ ಈ ಬೆನ್ಸಾಯಿನ್ ಏನಾಗಿದೆಯಲ್ಲ ಸ್ಟೆಬಿಲೈಸ್ ಆಗುತ್ತೆ. ಟ್ರಿಪಲ್ ಬಾಂಡ್ ಇದ್ರೂ ಅದೇನಾಗುತ್ತೆ, ಸ್ಟೆಬಿಲೈಸ್ ಆಗುತ್ತೆ. ಸೊ ಬೆನ್ಸಾಯಿನ್ ಇಂಟರ್ಮೀಡಿಯೇಟ್ ಹೈಲಿ ಅನ್ಸ್ಟೇಬಲ್ ನಿಮಗೆ, ಬಟ್ ಇಟ್ ಕ್ಯಾನ್ ಬಿ ಸ್ಟೆಬಿಲೈಸ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಅದಕ್ಕೆ ನಾನು ಏನು ಮಾಡ್ತೀನಿ, ಅಮೋನಿಯಾ ನಮ್ಮ ಸೇಮ್ ಸಿಸ್ಟಮಲ್ಲಿ ಇರುತ್ತೆ, ಆ್ಯಡ್ ಮಾಡ್ತೀನಿ. ಐದರ್ ಐ ಕ್ಯಾನ್ ಗೆಟ್ ಎ ಸೇಮ್ ಪೊಸಿಷನಲ್ಲಿ ಬರ್ಬೋದು, ಬೇರೆ ಪೊಸಿಷನಲ್ಲಿ ಬರ್ಬೋದು. ನಾನು ಅದಕ್ಕೆ ಐಸೋಟೋಪಿಕ್ ಲೇಬಲಿಂಗ್ ಮಾಡಿಕೊಂಡು ಎಲ್ಲಿ ಬಂದಿದೆ ಎಲ್ಲಿ ಬಂದಿಲ್ಲ ಅಂತ ನಾನು ಐಡೆಂಟಿಫೈ ಮಾಡ್ಕೋಬೋದು. ಈ ರೀತಿಯಾಗಿ ನಾನು ಬೆನ್ಸಾಯಿಮ್ ಮೆಕ್ಯಾನಿಸಮ್ ಮಾಡಿ ಅಂದರೆ ಜನರಲಿ ಕ್ಲೋರೋಬೆನ್ಸಿನ್ ಡು ನಾಟ್ ಅಂಡರ್ಗೋ ಅರೈಲ್ ಹ್ಯಾಲೈಡ್ಸ್ ವಿಚ್ ದ ಕ್ಲೋರೋ ಗ್ರೂಪ್ ಇಸ್ ಡೈರೆಕ್ಟ್ಲಿ ಲಿಂಕ್ ಟು ದಿ ಬೆನ್ಝೀನ್ ರಿಂಗ್ ಇರುತ್ತಲ್ಲ, ಅದಕ್ಕೆ ಅರೈಲ್ ಹ್ಯಾಲೈಡ್ಸ್ ಅಂತ ಹೇಳ್ತೀವಿ. ಅರೈಲ್ ಹ್ಯಾಲೈಡ್ಸ್ ಡು ನಾಟ್ ಅಂಡರ್ಗೋ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ವೆರಿ ಈಸಿಲಿ ಬಿಕಾಸ್ ಆಫ್ ದಿ ಡಬಲ್ ಬಾಂಡ್ ಕ್ಯಾರೆಕ್ಟರ್, ಬಿಕಾಸ್ ಆಫ್ ದಿ ಲೆಸ್ polarity between CCl bond. Only under drastic condition they undergo nucleophilic substitution reaction.
and they can follow the mechanism, and that mechanism we are going to call it as the benzyme mechanism, which takes place in 3 different steps. First step ಅಲ್ಲಿ ಏನಾಗುತ್ತೆ, ಕಾರ್ಬನಿಯಾನ್ ಫಾರ್ಮೇಷನ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ರಿಮೂವಲ್ ಆಫ್ ಸಿಎಲ್ ಮೈನಸ್ ಆಗಿ ಬೆನ್ಸೈನ್ ಬರುತ್ತೆ. ದಟ್ ಬೆನ್ಸೈನ್ ಕ್ಯಾನ್ ಬಿ ಸ್ಟೆಬಿಲೈಸ್ ಬೈ ರೆಸೊನೆನ್ಸ್, ಹಾಗಾಗಿ ಅದು ಎಕ್ಸಿಸ್ಟ್ ಆಗುತ್ತೆ. ಅದಾದ್ಮೇಲೆ ಏನು ಮಾಡ್ತೀವಿ, ಆ ಬೇಸ್ ಮತ್ತೆ ಆ್ಯಡ್ ಮಾಡ್ತೀವಿ, ಸೊ ಅಲ್ಲಿ ಬಂದು ಅಟ್ಯಾಕ್ ಆಗುತ್ತೆ. ಈ ರೀತಿಯಾಗಿ ಬೆನ್ಸೈಮ್ ಫಾರ್ಮೇಷನ್ ಆಗುತ್ತೆ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು.